ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ಇವತ್ತು ಬಂದು ಡೇ 3 ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಸೊ ಇವತ್ತು ಬಂದು 6:30ಗೆ ಎದ್ದಿದ್ದೀನಿ. ಸೊ 6:30ಗೆ ಎದ್ದು ಒಂದು ಸ್ವಲ್ಪ ಮ್ಯಾಕ್ಸ್ ಸಮ್ಗಳು ಮಾಡಿದೆ. ಸೊ ಸಮ್ ಮಾಡೋ ಅಷ್ಟರಲ್ಲಿ ಒಂದು 7 ಗಂಟೆ ಆಯಿತು. ಇನ್ನು ನೆಕ್ಸ್ಟ್ ರೊಟೀನೆಲ್ಲ ಫಾಲೋ ಮಾಡಬೇಕಲ್ವ. ಸೊ ಇವತ್ತಿನ ವೆಯ್ಟ್ ಏನಾಗಿತ್ತು ಅಂತ ನೋಡಿ. ಸೊ ಇವತ್ತಿನ ವೆಯ್ಟ್ ಬಂದು ಸ್ಟಕ್ ಆಗಿತ್ತು. ಹೌದು, ಇವತ್ತು ಬಂದು ಆ್ಯಸ್ ಯೂಶ್ವಲ್ ಅಂದರೆ ನೆನ್ನೆ ಇದ್ದಿದ್ದು ವೆಯ್ಟ್ ಇದೆ 74 kg 650 ಗ್ರಾಮ್. ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಬಟ್ ಒಂದು ವಿಚಾರ ಏನಂದರೆ ನೆನ್ನೆ ಗೋಬಿ ತಿಂದಿದ್ದೆ, ನೆನಪಿರಲಿ. ಸೊ ಅದರಿಂದ ಕೂಡ ಸ್ಟಕ್ ಆಗಿರ್ಬೋದು. ಸದ್ಯಕ್ಕೆ ಜಾಸ್ತಿ ಆಗಿಲ್ವ, ಅದು ಖುಷಿ ಪಡಬೇಕು. ಸೊ ಅದಾದಮೇಲೆ ವೆಯ್ಟೆಲ್ಲ ಚೆಕ್ ಮಾಡಾದಮೇಲೆ ಬಿಸಿನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದೆ. ನನ್ನ ದಿನನಿತ್ಯದ ಪ್ರತಿದಿನದ್ದೂ ಇದೇ ರೊಟೀನ್ ಆಗಿರುತ್ತಲ್ವ. ಸೊ ಅದೊಂದು ಕೊತ್ತಂಬರಿ ಏನೋ ಇತ್ತು ಅನಿಸುತ್ತೆ, ಇದು ಏನೋ ಗ್ಲಾಸಲ್ಲಿ, ನಾನು ನೋಡಿರಲಿಲ್ಲ. ಇಟ್ಸ್ ಓಕೆ. ಹಾಗೆ ಕಾಫಿ ಕೂಡ ಪ್ರಿಪೇರ್ ಮಾಡ್ತಿದ್ದೆ. ಟಿಫನ್ಗಂತ ಒಂದೇ ಒಂದು ಚಪಾತಿ ತೊಗೊಂಡೆ. ಇನ್ನು ಲಂಚ್ಗಂತ 4 ಚಪಾತಿ ತೊಗೊಂಡಿದ್ದೆ. ಏನಕ್ಕೆ ಏನು ಇತ್ತು ಅಂತ ಹೇಳ್ತೀನಿ ರೀಸನ್. ಸೊ ಬೆಳಗ್ಗೆ ವೀಡಿಯೋ ನೀಟಾಗಿ ತಗೊಳ್ಳೋಕ್ಕಾಗಲಿಲ್ಲ. ಏನಕ್ಕಂದರೆ ಸ್ವಲ್ಪ ಟೈಮ್ ಆಗೋಗಿತ್ತು. ಇತ್ತೀಚೆಗೆ ತುಂಬ ಟೈಮ್ ಆಗ್ತಾಯಿದೆ. ಮನೆ ಬಿಡೋದೇ ಟೈಮ್ ಆಗುತ್ತೆ, ಇನ್ನು ಬಸ್ಸಿಗೆ ದಿನ ಲೇಟ್ ಆಗ್ತಾಯಿದೆ. ಸೊ ಇಷ್ಟು ದಿನ ಹೇಗೆ ತೊಗೊಂಡೋಗ್ತಿದ್ದೆ ಅಂದರೆ ಬೆಳಗ್ಗೆ ಹೊತ್ತು 2 ಚಪಾತಿ ತಿಂತಿದ್ದೆ, ಬಾಕ್ಸಿಗಂತ 3 ಚಪಾತಿ ತೊಗೊಂಡೋಗ್ತಾಯಿದ್ದೆ. ಇವತ್ತು ಬೆಳಗ್ಗೆ 1 ಚಪಾತಿ ತೊಗೊಂಡೆ, ಬಾಕ್ಸಿಗಂತ 4 ತೊಗೊಂಡೋದೆ. ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ಲೆಮನ್ ಜ್ಯೂಸನ್ನ ಕುಡಿತಾ ಇದ್ದೀನಿ. ನಮ್ಮ ಅಕ್ಕಂಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕಂತ ನಮ್ಮಮ್ಮ ಮಾಡಿದ್ರು. ಸೊ ನಾನು ಹಾಗೆ ಕುಡಿದೆ. ಸೊ ನೋಡಿ, ನಾನು ಶುಗರ್ನ ಒಂದೇ ರೀತಿಯಾಗಿ ಕನ್ಸ್ಯೂಮ್ ಮಾಡೋದು ಅಂತ ಹೇಳಿದೆ ಅಲ್ವಾ, ಅಂದರೆ ಟೀ ಕಾಫಿ ಅದನ್ನು ಕೂಡ ಕುಡ್ದಿಲ್ಲ ನಾನು ಈ ಡಯಟ್ ಸ್ಟಾರ್ಟ್ ಮಾಡಿದಾಗಿಂದ ಅಂತ. ಸೊ ಜ್ಯೂಸ್ ಮುಖಾಂತರವಾಗಿ ಶುಗರ್ ಬಾಡಿಗೆ ಹೋಯಿತು. ಸೊ ಇನ್ನು ರೈಸ್ ಐಟಮ್ಸ್ ಅಂದರೆ ನಮ್ಮ ಕ್ಲಾಸ್ಮೇಟ್ಸು ಸ್ವಲ್ಪ ಕಡಿಮೆನೇ ಈಸ್ಕೊಳ್ಳೋದು. ಬಟ್ ಈ ರೀತಿ ಚಪಾತಿ, ದೋಸೆ ಎಲ್ಲನೂ ಜಾಸ್ತಿ ಈಸ್ಕೋತಾರೆ. ಸೊ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಒನ್ ಟೈಮ್ ನಾನು ಪೂರಿ ತೊಗೊಂಡೋಗಿದ್ದೆ. ಆವಾಗ ನನಗೆ ಏನೂ ಉಳಿದಿರಲಿಲ್ಲ ತಿನ್ನೋಕ್ಕೆ, ಆ ರೀತಿಯಾಗಿ ಈಸ್ಕೊಬಿಟ್ಟಿದ್ರು. ಆವಾಗಿಂದ ನಾನು ಪೂರಿ ತೊಗೊಂಡು ಹೋಗಿಲ್ಲ. ನನಗೆ ಬೇಕಾಗಿಲ್ಲ, ಬಿಕಾಸ್ ನಾನು ಡಯಟಲ್ಲಿದ್ದೀನಿ ಅಲ್ವಾ. ಸೊ ಆಯಿಲ್ ಫುಡ್ಡೆಲ್ಲ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಇವತ್ತು ಚಪಾತಿ ಎಲ್ಲ ಬೇಯಿಸಿದ್ದು ಬಂದು ನಮ್ಮ ಅಕ್ಕ, ಅದಕ್ಕೋಸ್ಕರ ಚಪಾತಿಗೆ ಆಯಿಲೆಲ್ಲ ಹಾಕಿದ್ದಾರೆ. ನಾನೇನಾದ್ರು ಬೇಯಿಸಿದ್ರೆ ಚಪಾತಿನ ನಾನು ಆಯಿಲ್ ಹಾಕಲ್ಲ. ಆ್ಯಂಡ್ ಡಿನ್ನರ್ಗೇನು ಇವತ್ತು ತಲೆ ಕೆಡಿಸ್ಕೊಳ್ಳೋ ಹಾಗಿರಲಿಲ್ಲ. ಚಪಾತಿ ಇತ್ತಲ್ಲ, ಅದನ್ನೇ ತಿಂದೆ. 2.5 ಚಪಾತಿ ತಿಂದೆ. ಇನ್ನು ಮಧ್ಯಾಹ್ನ ನಂಗೆ ಹೊಟ್ಟೆನೇ ತುಂಬಿರಲಿಲ್ಲ. ನಿಜ, ನೀವು ನಂಬ್ತಿರೋ ಇಲ್ವೋ, ಏನಪ್ಪ ಈ ಹುಡುಗಿ ಹೀಗೆ ಹೇಳ್ತಾಳೆ ಅಂತ ನೀವು ಅನ್ಕೋಬೋದು, ಬಟ್ ಸತ್ಯ. ಸೊ ಏನಾಯಿತು ಅಂದರೆ, ಇವತ್ತು 4 ಚಪಾತಿ ತೊಗೊಂಡೋಗಿದ್ನಲ್ಲ, ನಂಗೆ ಗೊತ್ತಿತ್ತು ಜಾಸ್ತಿ ಇಸ್ಕೋತಾರಂತ. ನಾನು ಬೆಳಗ್ಗೆ ತಿಂದಿದ್ದು ಒಂದೇ ಒಂದು ಕೂಡ. ಬೆಳಗ್ಗೆ ಒಂದು 8:20ಕ್ಕೆ ತಿಂದರೆ ನಾನು 1:30ವರೆಗೂ ಹಾಗೇ ಇರಬೇಕು, ಬರೀ ನೀರು ಕುಡ್ಕೊಂಡು. ಎಷ್ಟು ಗ್ಯಾಪ್ ಇದೆ ಅಲ್ವಾ. ಸೊ ಒಂದು ಹುಡುಗಿ ಅಂದರೆ ನನ್ನ ಕ್ಲಾಸ್ಮೇಟೆ. ಸೊ ಆ ಹುಡುಗಿ ಏನು ಮಾಡಿದ್ಲು ಅಂದರೆ, ಅವಳಿಗೆ ಚಪಾತಿ ಅಂದರೆ ಇಷ್ಟ ಅಂತ. ಅದಕ್ಕೆ ನಾನು ಏನು ಮಾಡೋಕ್ಕಾಗುತ್ತಲ್ಲ. ಸೊ ನನಗೆ ಹೇಗೆ ಅನಿಸ್ಬಿಡ್ತು ಅಂದರೆ, ಇವತ್ತು ನಾನು ಇನ್ನು ಮುಂದೆ ಚಪಾತಿನೇ ತರಬಾರ್ದು ಅಂತ ಅನ್ನಿಸ್ಬಿಡ್ತು. ಒಳ್ಳೆ ಯಾವತ್ತೂ ಏನು ಒಂಥರ ಏನು ಗೊತ್ತಾ, ಫಸ್ಟು 1-2 ಪೀಸ್ ಇಸ್ಕೊಂಡು ಓಕೆ ಅಂತ ನಾನು ಕೊಟ್ಟೆ. ಆಮೇಲೆ ಒಂದು ಪೂರ್ತಿ ಚಪಾತಿನೇ ತೊಗೊಬಿಟ್ಲು. ಅವಳು ತೊಗೊಂಡ್ಲ, ಇನ್ನು 3 ಇತ್ತು, ಅಂದರೆ ಆಫ್ ಅದರಲ್ಲಿ ತಿಂದಿದ್ದ, ಅದರಲ್ಲಿ ಇಸ್ಕೊಂಡಿದ್ಲು ಆಯಿತಾ. ಇನ್ನು ಮಿಕ್ಕಿದವರೆಲ್ಲ ಇಸ್ಕೊಂಡ್ರು. ನಾನು ಕರೆಕ್ಟಾಗಿ ತಿಂದಿದ್ದೆ 1/2 ಗೊತ್ತಿಲ್ಲ, ಕರೆಕ್ಟಾಗಿ ತಿಂದಿದ್ದು 4 ಚಪಾತಿಲಿ ಹಿಂಗೋಗೋಯ್ತು. ಸೊ ನಾನು ಈಸ್ಕೊಳ್ಳೋದು ಬೇಡ ಅಂತಿಲ್ಲ, ಅವ್ರು ತಂದಿರೋ ಊಟ ಕೂಡ ಅವರು ತೊಗೊಳ್ಳಿ ಅಂತ ಕೊಡೋದು ಇಲ್ಲ ಆಯಿತಾ. ಮೊನ್ನೆ ಹೀಗೆ ಆಗಿತ್ತು. ನನ್ನ ಫ್ರೆಂಡ್ ನನ್ನ ಪಕ್ಕದಲ್ಲೇ ಕೂತ್ಕೋತಾರೆ, ಅವ್ರ ಹತ್ರನೂ ಆ ಹುಡುಗಿ ಇಸ್ಕೊಂಡಿದ್ದು. ರಿಟರ್ನ್ ಅವಳಿಗೆ ಒಂಚೂರು ಏನು ಕೊಡಲೂ ಇಲ್ಲ, ಅವಳು ಪಲ್ಯನೂ ತಿನ್ಕೊಬಿಟ್ರು. ಅಯ್ಯೋ, ಇಂಥ ಜನಗಳು ಇರ್ತಾರಾ ಅಂತ ಅನಿಸ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಒಂದೇ ಕಡೆ ಇರ್ತೀವಿ, ಪ್ರತಿದಿನ ಅವ್ರ ಮುಖನೇ ನೋಡಬೇಕಾಗುತ್ತೆ. ಆ್ಯಂಡ್ ಇತ್ತೀಚೆಗೆ ಒಂದು ಬಾಟಲ್ ಕ್ಯಾರಿ ಮಾಡೋದು ಕಷ್ಟ ಆಗಿಬಿಟ್ಟಿದೆ ಅವ್ರುಗಳಿಗೆ. ಅದನ್ನು ಡೈರೆಕ್ಟಾಗಿ ಹೇಳೋಕ್ಕೂ ಆಗಲ್ಲ, ಬಿಕಾಸ್ ಊಟ ತಿಂಡಿಲೆಲ್ಲ ಅದನ್ನೆಲ್ಲ ನೋಡೋಕ್ಕಾಗಲ್ಲ ಅಲ್ಲ. ಸೊ ಕಾಲೇಜ್ ಸ್ಟೂಡೆಂಟ್ಸು ಡಯಟ್ ಮಾಡಿ ವೆಯ್ಟ್ ಲಾಸ್ ಆಗೋದು ಎಲ್ಲ ಅಷ್ಟೊಂದು ಈಸಿ ಅಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಕೋಪ ಬಂತು ನನಗೆ, ಬಿಕಾಸ್
ಅದು ಏನು ಊಟ ಕೊಡೋದಕ್ಕೆ ಆ ಥರ ಅಲ್ಲ. ನಂಗೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕೋ ಗೊತ್ತಿಲ್ಲ. ಲೈಕ್ ಅವ್ರು ತಂದು ನಾನು ಸ್ಟಾರ್ಟಿಂಗ್ ಡೇಸಿಂದನೂ ನೋಡ್ತಾನೆ ಇದ್ದೀನಿ. ಅವರು ಒಂಥರ ಈ ಥರನೇ ಅವ್ರು ತಂದಿರೋ ಬಾಕ್ಸ್ನೆಲ್ಲ ಬೇರೆಯವ್ರಿಗೆ ಕೊಡ್ತಾರೆ. ಬೇರೆಯವ್ರಿಗೆ ಕೊಟ್ಟಿರ್ತಾರಲ್ಲ ಅವ್ರ ಹತ್ರ ಏನೂ ಇಸ್ಕೊಳ್ಳಲ್ಲ. ಇನ್ನು ಬೇರೆಯವ್ರ ಹತ್ರ ಇರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ತಿನ್ನೋದು, ಅವ್ರ ಬಾಕ್ಸ್ನೆಲ್ಲ ಖಾಲಿ ಮಾಡೋದು. ಅಯ್ಯೋ, ನಾನಂತೂ ನನ್ನ ಬಾಕ್ಸ್ ಅಷ್ಟೇ ತಿನ್ನೋದು, ಅದು ಎಷ್ಟು ಉಳಿದಿದ್ರೆ ಅಷ್ಟೇ. ಬೇರೆಯವ್ರು ಕೇಳಿದ್ರೆ ಕೊಡ್ತೀನಿ, ಏನಿಲ್ಲ. ಬಟ್ ಈ ಹುಡುಗಿದು ಸ್ವಲ್ಪ ಓವರ್ ಆಯಿತು ಅಂತ ನನಗನ್ನಿಸ್ತು. ಅಂದರೆ ಬೇರೆ ವಿಚಾರದಲ್ಲೆಲ್ಲ ಹೇಳ್ಬೋದು, ಆದರೆ ಈ ವಿಚಾರದಲ್ಲಿ ಹೇಗೆ ಹೇಳೋಕ್ಕಾಗುತ್ತೆ? ಇನ್ನೂ 1.5 ವರ್ಷ ಅದೇ ಕಾಲೇಜಲ್ಲಿ ಇರಬೇಕು ನಾವು. ಸೊ ಅವ್ರದ್ದೇ ಮುಖ ನೋಡ್ಕೊಂಡು ಸುಮ್ಮನೆ ಜಗಳ ಎಲ್ಲ ಮಾಡ್ಕೊಂಡು ಇರೋಕ್ಕಾಗಲ್ಲ. ಸೊ ಅಷ್ಟೊಂದು ಈಸಿ ಅಲ್ಲ ಗೈಸ್, ಕಾಲೇಜ್ ಸ್ಟೂಡೆಂಟ್ ಡಯಟ್ ಮಾಡಿ ವೆಯ್ಟ್ ಲಾಸ್ ಆಗೋದು. ನೋಡಿ, ಡಬಲ್ ಚಿನ್ ಎಷ್ಟು ಅಸಹ್ಯವಾಗಿ ಕಾಣ್ತಿದೆ ಅಂದರೆ ಏನು ಮಾಡೋಕ್ಕಾಗಲ್ಲ. ನಮಗೂ ಒಂದು ಟೈಮ್ ಬರುತ್ತೆ, ನೋಡೋಣ. ಸೊ ಅಷ್ಟಾಯ್ತಾ. ಇನ್ನು ತುಂಬ ದಿನ ಆದಮೇಲೆ ಲೆಮನ್ ಜ್ಯೂಸ್ ಕುಡಿದ್ರೆ ಅದು ಏನಾಯಿತು ಏನೋ ಗೊತ್ತಿಲ್ಲ. ಲೆಮನ್ ಜ್ಯೂಸ್ ಕುಡ್ದಾದ್ಮೇಲೆ ವಿಚಿತ್ರವಾಗಿ ಆಗೋಯಿತು. ಸೊ ಗಂಟ್ಲೆಲ್ಲ ಒಂಥರ ಕಿಚ್ ಕಿಚ್, ಥ್ರೋಟ್ ಇನ್ಫೆಕ್ಷನ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಆಗೋಯಿತು. ಸೊ ಅದಾದಮೇಲೆ ಸ್ವಲ್ಪ ಒಂಥರ ಸುಸ್ತು, ತಲೆನೋವು ಈ ರೀತಿಯಾಗೆಲ್ಲ ಆಯಿತು. ಹೇಳ್ತಿರೋದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಸೊ ನಾನು ಹೇಳ್ತಾ ಇರೋದು ಸಿಂಪಲ್ ಆಗಾಯ್ತಾ. 3 ಮಂತ್ಸಿಂದ ನೋಡ್ತಾನೆ ಇದ್ದೀನಿ. ಆ್ಯಂಡ್ ಅವ್ರಿಗೂ ಗೊತ್ತಿರಲ್ಲ ಅಲ್ವಾ ನಾವು ಡಯಟ್ ಮಾಡ್ತಿರ್ತೀವಿ ಏನು ಅಂತ. ಡಯಟ್ ಮಾಡೋರು ಯಾರು 4 ಚಪಾತಿ ತೊಗೊಂಡೋಗಲ್ಲ. ಇನ್ನು ನಾನು 4 ಚಪಾತಿ ತೊಗೊಂಡೋಗಿಲ್ಲ, ಇನ್ನು 3-2 ತೊಗೊಂಡೋದೆ ಅಂದರೆ ಅಷ್ಟೇ, ಹೊಟ್ಟೆ ಅಷ್ಟಮೇಲೆ ಸತ್ತೋಗ್ಬಿಡ್ಬೇಕು ನಾನು. ಅವರು ಚಪಾತಿ ಅಂತ ಅಲ್ಲ, ಚಪಾತಿ ಅವ್ರಿಗೆ ಇಷ್ಟ ಅಂತೆ. ಇನ್ನೊಂದು ಬೇರೆ ಯಾವ ಫುಡ್ ತೊಗೊಂಡೋದ್ರೂ ಅಷ್ಟೇ, ಫ್ರೈಡ್ ರೈಸ್ ಆಗಿರ್ಬೋದು, ದೋಸೆ ಆಗಿರ್ಬೋದು, ಈ ರೀತಿನಿ ಅವ್ರು ತಂದಿರೋ ಊಟನ ಬೇರೆಯವ್ರಿಗೆ ಕೊಡ್ತಾರೆ. ಇದು ಯಾವ ಸೀಮೆ ನ್ಯಾಯ? ಅವ್ರಿಗೂ ಒಂದು ಸ್ವಲ್ಪನೂ ನಾಲೆಡ್ಜ್ ಇರಬೇಕಲ್ವಾ? ಸೊ ಇನ್ನು 4 ಚಪಾತಿ ತೊಗೊಂಡೋದ್ರೆ ಇದು, ಇನ್ನು 2 ಚಪಾತಿ ನಾನು ಡಯಟ್ ಮಾಡ್ತಿದ್ದೀನಿ ಅಂತ 2 ಚಪಾತಿ ತೊಗೊಂಡೋದ್ರೆ ಮುಗ್ದೇ ಹೋಯ್ತು ಅಷ್ಟೇ. ಸೊ ಇದನ್ನು ಯಾರೂ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಾನು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ಬೋದು. ಇನ್ನು ನಾನು ಸ್ಕೂಲ್ ಡೇಸಲ್ಲಿ ಇದ್ದಾಗ ನಾನು ಏನು ತೊಗೊಂಡೋಗ್ತಿದ್ದೆ ಅಷ್ಟೇ. ನನ್ನ ಹತ್ರ ಯಾರೂ ಶೇರ್ ಮಾಡ್ತಿರ್ಲಿಲ್ಲ ಅಂತಲ್ಲ, ಬಟ್ ಈ ರೇಂಜ್ಗೆಲ್ಲ ಇಲ್ಲ. 1 ದಿನ ಸರಿ, 2 ದಿನ ಸರಿ, ಬಟ್ ಸ್ಟಿಲ್ ಊಟದ ವಿಚಾರದಲ್ಲಿ ಎಲ್ಲ ಆ ಥರ ಎಲ್ಲ ಮಾತಾಡೋದು ಸರಿ ಅಲ್ಲ. ಅಂದರೆ ನೀನು ನನ್ನ ಫುಡ್ ಇಸ್ಕೋಬೇಡ, ಆ ಥರ ಎಲ್ಲ ಒಳ್ಳೆ ಚೈಲ್ಡ್ ಥರ ಹೇಳೋಕ್ಕಾಗಲ್ಲ. ಸೊ ಇದು ನನ್ನ ಲೈಫ್ ಜರ್ನಿ, ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಲಾಗಿರೋದ್ರಿಂದ ಮಧ್ಯಾಹ್ನ ಏನು ತಿಂದೆ, ಎಷ್ಟು ತಿಂದೆ ಅದೆಲ್ಲ ಹೇಳ್ಬೇಕಾಗತ್ತಲ್ವ. ಸೊ ಅದು ಹೇಳ್ಬೇಕಾದ್ರೆ ಈ ಮಾತು ಬಂತು. ಸೊ ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಪಾರ್ಟ್ನ ನೋಡಿ. ಆ್ಯಂಡ್ ಯಾ, ಹೆಲೋ ಗೈಸ್. ಈಗ ಟೈಮ್ ಬಂದು 7:45 ಆಗಿದೆ. ಸೊ ಇವತ್ತು ಆಲ್ರೆಡಿ ನೋಡಿದ್ದೀರ ಹೇಗೆಲ್ಲ ಹೋಯಿತು ದಿನ ಅಂತ. ಇನ್ನು ಅದ್ರ ಪಾರ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈಗ ಇವತ್ತು ವ್ಲಾಗ್ ಕೂಡ ಅಪ್ಲೋಡ್ ಮಾಡಿಲ್ಲ, ಬಿಕಾಸ್ ಒಂಥರ ಟಯರ್ಡು, ತುಂಬ ದಿನ ಆದಮೇಲೆ ತಲೆನೋವು, ಫುಲ್ ತಲೆನೋವಲ್ಲ, ತಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋ ರೇಂಜ್ಗೆ ಏನು ತಲೆನೋವಲ್ಲ, ಸ್ವಲ್ಪ ತಲೆನೋವಿದೆ. ಹಾಗೆ ಒಂದು ಸ್ವಲ್ಪ ಗಂಟಲು, ಥ್ರೋಟ್ ಇನ್ಫೆಕ್ಷನ್ ಥರ ಒಂಥರ ಆಗಿದೆ. ಸೊ ಆ ರೀತಿಯಾಗಿದೆ. ಇನ್ನು 7 ಗಂಟೆಗೆ ಊಟ ಎಲ್ಲ ಮುಗೀತು, ಅಂದರೆ ಒಂದು 7:15 ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಫೋನ್ ನೋಡಿದೆ. ಈಗ ಪಟ್ಟಿ ಆಗದೆ ಇರೋ ಮನಸ್ಸಲ್ಲೂ ಕೂಡ ಓದ್ತಾ ಇದ್ದೀನಿ. ಓದೋಕ್ಕಂತ ಏನಿಲ್ಲ, ಬಟ್ ನಾನು ಆಲ್ರೆಡಿ ಹೇಳಿದಾಗೆ ಮಿಡ್ ಟರ್ಮ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಿರೋ ಕಾರಣದಿಂದ ನಾನು ಮಿಡ್ ಟರ್ಮ್ಗೆ ಪ್ರಿಪೇರ್ ಆಗ್ತಾಯಿದ್ದೀನಿ. ಸೊ ಅಟ್ಲೀಸ್ಟ್ 1 ಅವರ್ ಕೂಡ ನನಗೆ ಇಷ್ಟು ಒಂದು 4-5 ಏನು ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ದಿನದಿಂದನೂ ಓದೋಕ್ಕಾಗ್ತಿಲ್ಲ. ಪರ್ಫೆಕ್ಟ್ ಟೈಮ್ ಬೇಕು. ಎಲ್ಲೋ ಒಂದೊಂದು ಟಾಪಿಕ್ ಹೋದರೆ ಅದು ಯಾವ ಮೂಲೆಗಲ್ವಾ, ಸಾಗರದಷ್ಟು ಇದ್ದಾವೆ ಓದೋಕ್ಕೆ. ಆ್ಯಂಡ್ ಈಗ ನಂಗೆ ಮೂಡಿಲ್ಲ ಓದೋಕ್ಕೆ. ಈ ಕಡೆ ಮಲ್ಕೊಳ್ಳೋಕ್ಕೂ ಇಷ್ಟು ಬೇಗ ನಿದ್ದೆ ಬರೋಲ್ಲ. ಸೊ ನಾನೀಗ ಸದ್ಯಕ್ಕೆ ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸ್ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಕಂಪ್ಯೂಟರ್ ಇಲ್ಲ, ನನಗೆ ಕಂಪ್ಯೂಟರ್ ಸ್ವಲ್ಪ ಈಸಿ ಅಂತಲ್ಲ, ಈ 3 ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಈಸಿ. ಆ್ಯಂಡ್ ಲ್ಯಾಂಗ್ವೇಜಸ್ ಬಗ್ಗೆ ತಲೆ ಕೆಡ್ಸ್ಕೊತಿಲ್ಲ, ಆಮೇಲೆ ನೋಡೋಣ ಅಂತ. ಸೊ ಈ 3ಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಸೊ ಫಸ್ಟ್ ಡೇ ಕೆಮಿಸ್ಟ್ರಿ, ಸೆಕೆಂಡ್ ಡೇ ಫಿಸಿಕ್ಸ್ ಓದಿದೆ ಅಲ್ಲ. ಸೊ ಇವತ್ತು ಮತ್ತೆ ಕೆಮಿಸ್ಟ್ರಿ ಓದೋಣ ಅಂತ. ಯಾಕಂದರೆ ಮ್ಯಾಥ್ಸ್ ಮಾಡೋಕ್ಕೆ ಬೆಳಗ್ಗೆ ಹೊತ್ತು ಫ್ರೆಶ್ ಮೂಡ್ ಇರಬೇಕು, ಬಿಕಾಸ್ ಕಾಂಪ್ಲಿಕೇಟೆಡ್ ಸಮ್ಸ್ ಇರ್ತವೆ. ಅದಕ್ಕೆ ತುಂಬ ಕಾನ್ಸಂಟ್ರೇಟ್ ಇಟ್ಟು ಕೇಳಿ, ಅಂದರೆ ನಾನು ಫೋನಲ್ಲಿ ನೋಡ್ಕೊತೀನಿ ಮತ್ತೆ, ಬಿಕಾಸ್ ನನಗೆ ಅರ್ಥ ಆಗಿರಲ್ಲ ಸಮ್ಸ್ ಎಲ್ಲ.
ಅದು ಸ್ಟಾರ್ಟಿಂಗಲ್ಲಿ ಈಸಿ ಇತ್ತು, ಹೋಗ್ತಾ ಹೋಗ್ತಾ ಕಾಂಪ್ಲಿಕೇಟೆಡ್ ಆಗ್ತಿದ್ದಾವೆ ಲೆಸನ್ಸ್ ಎಲ್ಲವೂ. ಅದಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮತ್ತೆ ಪ್ರಾಕ್ಟೀಸ್ ಮಾಡ್ಕೋತೀನಿ. ಸೊ ಅದಕ್ಕೆಲ್ಲ ಕಾನ್ಸಂಟ್ರೇಷನ್ ತುಂಬ ಬೇಕಾಗುತ್ತೆ. ಇನ್ನು ಫಿಸಿಕ್ಸ್ ಓದೋಕ್ಕೆ ಫಸ್ಟೇ ಗಂಟಲು ನೋವ್ತಾ ಇದೆ, ಇಲ್ಲಿ ಕಿಚ್ ಕಿಚ್ ಆಗ್ತಾ ಇದೆ. ಅದು ಸ್ವಲ್ಪ ಲೆಮನ್ ಜ್ಯೂಸ್ ಕುಡಿದೆ, ಅದರಿಂದ ಅದು ಕುಡ್ದಾದ್ಮೇಲೆ ಹಂಗಾಗಿದ್ದು ಗೊತ್ತಿಲ್ಲ. ಯಾರಿಗೆ ಗೊತ್ತಿರುತ್ತಲ್ವ ಅದು ಕುಡ್ದಾದ್ಮೇಲೆ ಏನಾಗುತ್ತೆ ಏನು ಎತ್ತ ಅಂತ. ಆ್ಯಂಡ್ ಇವತ್ತು ಯಾಕೆ ವ್ಲಾಗ್ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಅದೇ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದೆ. ಸೊ ಟೈಮ್ ಆಯಿತು, ಇನ್ನು ಎಲ್ಲದಕ್ಕೂ ಟೈಮ್ ಆಗುತ್ತೆ. ಇಟ್ಸ್ ಓಕೆ, ಒಂದಿನ ಬ್ರೇಕ್ ತೊಗೊಳ್ಳೋಣ ಅಂತ. ಇನ್ನು ಈಗ ಸ್ಟಾರ್ಟ್ ಮಾಡಿರೋದು, ಅದರಲ್ಲೇ ಬ್ರೇಕ್ ಅಂದರೆ ಹೇಗೆ ಅಲ್ವಾ. ಆ್ಯಂಡ್ ನಮ್ಮ ಅಕ್ಕಂಗೆ ಕೂಡ ಹುಷಾರಿಲ್ಲ. ಸೊ ನನ್ನದು ಹೇಗೂ ಡಿನ್ನರ್ ಆಯಿತಲ್ಲ, ಸಾಂಬಾರು ಇದೆ. ಸೊ ಅಕ್ಕಿ ಹಾಕ್ಬಿಟ್ಟು ಬಂದಿದ್ದೀನಿ ನೋಡ್ಕೊ ಅಂತ. ಇನ್ನು ನಮ್ಮಮ್ಮ ಮತ್ತು ನಮ್ಮಪ್ಪ ಸ್ವಲ್ಪ ಕೆಲಸ ಇತ್ತು ಅಂತ ಈಚೆ ಹೋಗಿದ್ದಾರೆ. ನಮ್ಮಮ್ಮ ಬಂದಮೇಲೆ ಮುದ್ದೆ ಮಾಡ್ತಾರೆ. ಸೊ ಅಷ್ಟೇ ನನ್ನ ಡಿನ್ನರು. ಇವಾಗ ಕೆಮಿಸ್ಟ್ರಿ ಕೇಳೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡಬೇಕು. ಅದನ್ನು ಕಂಟಿನ್ಯೂ ಮಾಡಾದಮೇಲೆ ಆದರೆ ಕಂಪ್ಯೂಟರ್ ಬರಿತೀನಿ, ಇಲ್ಲ ಕೆಮಿಸ್ಟ್ರಿನೇ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಮಲ್ಕೋತೀನಿ ಅಷ್ಟೇ. ಅಷ್ಟೇ ಇವತ್ತಿನ ವ್ಲಾಗ್. ಸೊ ಈ ವ್ಲಾಗ್ ಏನಾದ್ರು ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಟೇಕ್ ಕೇರ್, ಬಾಯ್. ಆ್ಯಂಡ್ ಇವತ್ತು ವಾಟರ್ ಬಂದು ಅದೇ 2.5 ಕುಡ್ದಿರ್ಬೋದು, ಗೊತ್ತಿಲ್ಲ, ನಾನು ಹೇಳಿದ್ನಲ್ಲ ರೀಸನ್ಸ್ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.